curd and sour substances not be kept in brass and copper vessels. ಅಂದ್ರೆ ಈ ಕರ್ಡ್ ಮತ್ತೆ ಸೌರ್ ಸಬ್ಸ್ಟೆನ್ಸಸ್ ಅಂದ್ರೆ ಹುಳಿ ಪದಾರ್ಥಗಳೇನಿದಾವೆ ಅವನ್ನ ಬ್ರಾಸ್ ಅಂದ್ರೆ ಈ ಹಿತ್ತಾಳೆ ಪಾತ್ರೆಗಳಿರ್ತಾವಲ್ಲ ಅದ್ರಲ್ಲಿ ಮತ್ತೆ ಕಾಪರ್ ವೆಸಲ್ಸ್ ಅಂದ್ರೆ ತಾಮ್ರದ ಪಾತ್ರೆಗಳಲ್ಲಿ ಇಡಬಾರ್ದು ಯಾಕೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. Because sour substances contain acids and in curd lactic acid is present. ಅಂದ್ರೆ ಈ ಸೌರ್ ಸಬ್ಸ್ಟೆನ್ಸಸ್ ಏನಿದೆ ಅದರಲ್ಲಿ ಆಸಿಡ್ಸ್ ಪ್ರೆಸೆಂಟ್ ಇರುತ್ತೆ ಹೌದಲ್ವಾ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಆಸಿಡ್ಸ್ ಟೇಸ್ಟ್ ಏನಿದೆ ಅದು ಸೌರಿನ್ ಟೇಸ್ಟ್ ಆಗಿರುತ್ತೆ, ಅಂದ್ರೆ ಹುಳಿ ಇರುತ್ತೆ, ಸೌರ್ ಟೇಸ್ಟ್ ಇರುತ್ತೆ. ಸೊ ಬೇಸಸ್ ಅಲ್ಲಿ ಬಿಟ್ಟರಿನ್ ಟೇಸ್ಟ್ ಅಂದ್ರೆ ತುಂಬಾ ಕಹಿ ಇರುತ್ತೆ ಅದ್ರ ಟೇಸ್ಟ್ ಹೌದಲ್ವಾ. ಸೊ and in curd lactic acid is present. So ಮೊಸರಲ್ಲಿ lactic acid present ಇರುತ್ತೆ. Therefore these acids can react with the metal of vessels. ಅಂದ್ರೆ ಈ ಒಂದು ಆಸಿಡ್ಸ್ ಏನಿರುತ್ತೆ ಅದು ಬೇಗ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಆಗ they corrode the metal and release harmful substances. ಅಂದ್ರೆ ಅಲ್ಲಿ ಕೊರೋಷನ್ ಅಂದ್ರೆ ಗೊತ್ತಲ್ಲ ತುಕ್ಕಿಡಿಯೋದು ಆ ಥರ ಆಗುತ್ತೆ. ಸೊ corrode the ಮೆಟಲ್ನ ಕೊರೋಡ್ ಮಾಡುತ್ತೆ ಈ ಒಂದು ಆಸಿಡ್ ಸಬ್ಸ್ಟೆನ್ಸಸ್ ಸೌರ್ ಸಬ್ಸ್ಟೆನ್ಸಸ್ ಇರುತ್ತೆ. ಸೊ ಆಸಿಡ್ ಪ್ರೆಸೆಂಟ್ ಇರೋದ್ರಿಂದ ಕೊರೋಡ್ ಮಾಡುತ್ತೆ ಅಂಡ್ ರಿಲೀಸ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ನ ರಿಲೀಸ್ ಮಾಡ್ತವೆ. ಸೊ ವಿಚ್ ಕ್ಯಾನ್ ಕಾಸ್ ಫುಡ್ ಪಾಯ್ಸನಿಂಗ್. ಸೊ ಈ ಒಂದು ಏನು ಕರ್ಡ್ ಆಗಲಿ ಅಥವಾ ಒಂದು ಸೌರ್ ಸಬ್ಸ್ಟೆನ್ಸಸ್ ಏನಿದೆ ಇಂಟೇಕ್ ಮಾಡಿದಾಗ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಡ್ಯಾಮೇಜಸ್ ದ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಓಕೆನಾ. ಸೊ ನಾನು ಬ್ರಾಸ್ ಅಂತ ಹೇಳಿದ್ನಲ್ವಾ. ಸೊ ಈ ಒಂದು ವೆಸಲ್ಸ್ ಏನಿದೆ ಇವನ್ನ ಬ್ರಾಸ್ ಅಂದ್ರೆ ಹಿತ್ತಾಳೆ ಐಟಮ್ಸ್ ಅಂತ ಹೇಳ್ತೀವಿ. ಅಂಡ್ ಇದು ಕಾಪರ್ ವೆಸಲ್ ಅಂದ್ರೆ ಕಾಪರ್ ತಾಮ್ರ.